ಕಮಿಟಿ ಮಾಡಿ ಆ ಸಮುದಾಯ ಈ ಸಮುದಾಯ ಎಲ್ಲ ಸಮುದಾಯ ಸೇರಿಸಿ ಅವ್ರ ಅಭಿಪ್ರಾಯ ತಿಳ್ಕೊಂಡು ಮಾಡಿ. ಅದು ಬಿಟ್ಟು ಜನರಲ್ ಅವ್ರಿಗೂ ಸಮಸ್ಯೆ, ಈ ಕಡೆ ಈ ಸಮುದಾಯಕ್ಕೂ ತೊಂದರೆ, ಈ ಸಮುದಾಯಕ್ಕೂ ತೊಂದರೆ, ಸಾಮರಸ್ಯನೇ ಇಲ್ಲ. ಆ ತರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಯಾಕೆ ಮಾಡಬೇಕು? ಸರ್ಕಾರದ ಜವಾಬ್ದಾರಿಗಳೇನು? ಈಗ 6/5 ಅಧಿವೇಶನದಲ್ಲಿ ತೀರ್ಮಾನ ಮಾಡಿದ್ರಿ, ಒಪ್ಕೊಂಡ್ರೆ, ರಾಜ್ಯಪಾಲರು ಸಹಿ ಮಾಡಿದ್ರು, ಆಕ್ಟ್ ಮಾಡಿದ್ರು. ಆದಷ್ಟು ಕೋರ್ಟ್ ಏನ್ ಹೇಳ್ತು? ರಿಜೆಕ್ಟ್ ಮಾಡಿದ್ರು, ಮಾಡಕ್ ಬರಲ್ಲ ಅಂತ ಹೇಳ್ತು. ಆಯ್ತು, 15 ಮಾಡ್ತೀವಿ. 15 ಮಾಡ್ಬೇಕಂದ್ರೆ ಹೆಂಗೆ ಅದನ್ನ ಡಿವೈಡ್ ಮಾಡ್ತೀರಾ? ಎಷ್ಟು % ಡಿವೈಡ್ ಮಾಡ್ತೀರಾ? ದತ್ತಾಂಶನೇ ಇಲ್ಲ, ಎಂಪಿರಿಕಲ್ ಡೇಟಾನೇ ಇಲ್ಲ. ಈ ತರ ರಾಜ್ಯ ಸರ್ಕಾರ ಗೊಂದಲಗಳನ್ನ ಮಾಡಿಕೊಂಡು ಇಡೀ ಜನ ಸಮುದಾಯವನ್ನ, ಇಡೀ ಶೋಷಿತ ಸಮುದಾಯವನ್ನ, ಇದು 101 ಜಾತಿಗೆ ಸಂಬಂಧಪಟ್ಟಂತ ವಿಷಯ, ಇದು ಸೂಕ್ಷ್ಮ ವಿಷಯ. ಇಂಥ ವಿಷಯವನ್ನು ಇಟ್ಕೊಂಡು ವಿಶೇಷ ಕ್ಯಾಬಿನೆಟ್, ಈ ಕ್ಯಾಬಿನೆಟ್ ಕರೆದೇ ನಮ್ಗೆ ಅವಮಾನ ಮಾಡ್ತಿದ್ದಾರೆ. ಕ್ಯಾಬಿನೆಟ್ಗಳು ಮಾಡಿ ನಮ್ಗೆ ಅವಮಾನ ಮಾಡೋದು. ಯಾಕೆಂದ್ರೆ ಒಂದು ಸಬ್ಜೆಕ್ಟ್ ಎಷ್ಟು ಕ್ಯಾಬಿನೆಟ್ ಕರೀತೀರಿ ಸರ್? ಯಾವ್ದಾದ್ರು ಒಂದು ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಮಾಡಿ. ಕಮಿಟಿ ಒಪ್ಲಿಲ್ವಾ? ಆ ಸಮುದಾಯದವ್ರನ್ನ ಕಮಿಟಿಗಳು ಕರೆದ್ಬಿಟ್ಟು ನೋಡ್ರಿ ಹಿಂಗಿದೆ ಎಲ್ಲ ತೀರ್ಮಾನ ಮಾಡ್ಕೊಂಡ್ ಬರೀ ಮುಗ್ದೇ ಹೋಗಿತ್ತು. ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ನಾಳೆ ನಡೀತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಯಾವುದೇ ಸಮುದಾಯಕ್ಕೂ ನ್ಯಾಯ ಕೊಡುದು. ರೋಸ್ಟರ್ ಆಗಿರ್ಬೋದು, ಅವ್ರ ಪರ್ಸೆಂಟೇಜ್ ಆಗಿರ್ಬೋದು, ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಏನ್ ಕೊಡಬೇಕು ಅಂತಿದ್ರು ಎಲ್ಲರಿಗೂ ಸಮಾನವಾಗಿ ಕೊಟ್ಬಿಡ್ಬೇಕು. ನೀವೇನಾದ್ರೂ ನಾಳೆ ಹಿಂದೆ ಮಾಡಿದ ರೀತಿಯಲ್ಲಿ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಮಾಡಿದಾಗೆ ಅದನ್ನ ಕೂಗ್ಸೋದು, ಅದನ್ನ ಇಗ್ಸೋದು, ಅದನ್ನ ಕಿತ್ತಾಕೋದು, ಇದು ಕಿತ್ತಾಕೋದು, ಅದನ್ನ ಕಿತ್ತಿಲ್ಲಾಕ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ನಿಮ್ಮ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ನೈತಿಕತೆ ಇರಲ್ಲ. ನಿಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಉಳಿಯಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ನಮ್ಮವರೆಗೂ ನಾವು ಹೇಳ್ತಾ ಇದ್ದೇವೆ, ಯಾವುದೇ ಸಮುದಾಯಕ್ಕೆ ತೊಂದರೆ ಆದ್ರೆ ಅಥವಾ ಈ ನಮ್ಮ ಸಮುದಾಯಕ್ಕೆ ತೊಂದರೆ ಆದ್ರೂ ನೀವು ರಾಜೀನಾಮೆ ಕೊಟ್ಟು ಬರ್ಬೇಕು. ಯಾಕೆ ನೀವು ಇರ್ಬೇಕಲ್ಲಿ ಆ ಜಾಗದಲ್ಲಿ ಅಂತಕ್ಕಂಥದ್ದು ನಮ್ಮ ನಾಯಕರುಗಳು ಗ್ರಹಿಸಿದ್ದೇವೆ, ಭೇಟಿ ಮಾಡಿದ್ದೇವೆ. ನಿನ್ನೆ ಮುಖ್ಯಮಂತ್ರಿನೂ ಭೇಟಿ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಅವರ ಸಮ್ಮುಖದಲ್ಲೇ ಕರೆದು ಚರ್ಚೆ ಮಾಡಿ, ನಾಳೆ ಏನು ತುರಾತುರಿಯಲ್ಲಿ ಮಾಡಕ್ ಹೋಗಲ್ಲ, ಅವರೆಲ್ಲರೂ ಒಪ್ಪಿಸಿ ನಾನು ಈ ಒಂದು ಇದನ್ನು ನಾನು ಜಾರಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳನ್ನೇ. ನಾವು ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ಎಂಪಿರಿಕಲ್ ಡಾಟಾ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ರಾಜಕೀಯ ಹಿತಾಸಕ್ತಿಗೋಸ್ಕರ ಮನ ಬಂದಂತೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬಾರದು. ಇದು ಸುಪ್ರೀಂ ಕೋರ್ಟ್ ನಿಬಂಧನೆ ಇದೆ. ನಿಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರವಾಗಿ ಮನಸ್ಸಿಗೆ ತೋಚದಂಗೆ ನೀವೇನು ಮಾಡಕ್ ಬರಲ್ಲ ಅಂತ ಕೋರ್ಟ್ ಪುನರ್ ಪರಿಶೀಲನೆ ಮಾಡ್ತೀವಿ ನಾವು ಅಂತ ಹೇಳಿದೆ ಕೋರ್ಟ್. ಇದನ್ನು ತಮ್ಮ ಪತ್ರಿಕಾ ಹೇಳಿಕೆ ಮುಖಾಂತರ ಅಂದ್ರೆ ಇದು ನನ್ನ ಸ್ವಂತ ಇಷ್ಟ ಅಲ್ಲ, ಅವರು ಮಾಡಿರೋ ಪ್ರಮಾದಕ್ಕೋಸ್ಕರ ನಾನು ಒಬ್ಬ ಪ್ರಜಾಪ್ರತಿನಿಧಿಗಳು ಮಾಡಿರ್ತಕ್ಕಂಥ ಪ್ರಮಾದಕ್ಕೋಸ್ಕರ ನಡೆಯಬಾರದ ಘಟನೆ ಈ ಇಶು ಒಳ ಮೀಸಲಾತಿಯಲ್ಲಿ ನಡೆದಿರೋದ್ರಿಂದ ನಾನು ಈ ಆಪಾದನೆಯನ್ನ ನಡೆದಿರೋ ದೃಷ್ಟಿಯಿಂದ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಬಿಟ್ರೆ ರಾಜ್ಯಾಂಗದ ವಿಚಾರದಲ್ಲಾಗ್ಲಿ, ಸಂವಿಧಾನದ ವಿಷಯದಲ್ಲಾಗ್ಲಿ ವೈಯಕ್ತಿಕವಾಗಿ ಸಿದ್ದರಾಮಯ್ಯರ ಮೇಲೆ ಅಥವಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮೇಲೆ ಯಾವುದೇ ಹಿತಾಸಕ್ತಿಗಳು ನನ್ನವು ಇಲ್ಲ. ಪರಮ ಪೂಜ್ಯ ಸ್ವಾಮೀಜಿಯರು ಪ್ರಸ್ತಾಪ ಮಾಡೋದು ಕ್ಯಾಬಿನೆಟ್ಗೆ ಬರೋದಕ್ಕಿಂತ ಮುಂಚೆ ಒಂದು ಇಲಾಖೆ ಆಡಳಿತ ಸಂಸ್ಥೆ ಅದು ತನ್ನ ಒಪಿನಿಯನ್ ಅನ್ನ ಕೊಟ್ಟು ಈ ತರ ಇದೆ ಅಂತ ಪ್ರಸ್ತಾವನೆ ಸಲ್ಲಿಸಬೇಕಾದಂತ ಸಂದರ್ಭಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋವಷ್ಟೊತ್ತಿಗೆ ಎ ಬಿ ಹೇಗಾಗೋಗುತ್ತೆ ಅನ್ನೋಂಥದ್ದು